ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ಭವನದಲ್ಲಿ ರೈತ ವೇದಿಕೆ ಆಳಂದ್ ವತಿಯಿಂದ ಕಳೆದ ತಾಲೂಕಿನ 15,51,031 ರೈತರಿಗೆ 175 ಕೋಟಿ ರೂಪಾಯಿ ಬೆಳೆ ವಿಮೆ, ನೆಟ್ಟರೋಗ ಪರಿಹಾರ, ಮುಖ್ಯಮಂತ್ರಿ ಬರ ಪರಿಹಾರ, ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಹಾರ ಕೊಡಿಸಲು ಕಾರಣಕರ್ತರಾದ ಆಳಂದ್ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್ ಹಾಗೂ ಸಹಕರಿಸಿದ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯ ಸಲಹೆಗಾರರಂತಹ ಶಾಸಕ BR ಪಾಟೀಲ್ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ B ಫೌಜಿಯಾ ತರುಣ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ BR ಪಾಟೀಲ್ ಮಾತನಾಡಿದರು. ಪಕ್ಕದಲ್ಲಿ ಬಿಟ್ಟು ಬೇರೆ ದಾರಿ ಇಲ್ಲ. ಯಾರ್ಯಾರೋ ಮಕ್ಕಳಿಗೆ ಕಲಿಸಿದ್ರೆ ನೌಕರಿಗೆ ಹೋಗಲಿ, ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ, ಮಾಡಿ ಸಂತೋಷ. ಆದರೆ ಒಕ್ಕಲತನ ಮಾತ್ರ ಕಂಡಿಟ್ಟಿದ್ರು. ಚೆನ್ನು ಪಟೇಲ್ ಇದ್ದಾರೆ, ಅವ್ರು ಹೇಳಿದ್ರು ಒಕ್ಕಲತನದಾಗ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸದ ಇಕ್ವಿಲಿಟಿಯಲ್ಲಿ ಇಟ್ಕೊಂಡು ನಾವು ದುಡಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ವಿನಾಯಕರು ಮಾಡಿದ ಅಲ್ಲಿ ಪ್ರತಿಯೊಬ್ಬ ರೈತರು ರಾಜಕಾರಣ ಮಾಡೋರು ಹಿಡಿದು ಮುಂಜಾನೆ ನಸುಕಿನಾಗ ಎದ್ದು ಹೊರಗೆ ಹೋಗ್ತಾರೆ, ಒಕ್ಕಲತನ ನೋಡ್ತಾರ, ಬಂದು ಸ್ನಾನ ಮಾಡಿ ಊಟ ಮಾಡಿ ಜೀವನ ಕೊಟ್ಟು ರಾಜಕಾರಣ ಮಾಡ್ತಾರೆ. ನಮ್ಮಲ್ಲಿ ಪಂಚಾಯತ್ ನಂತರ ಜಿಲ್ಲಾಧಿಕಾರಿ B ಫೌಜಿಯಾ ತರುಣ್ ಮಾತನಾಡಿದರು. ಸರ್ವೆ ಮಾಡಿರೋದು, ಹಾಗಾಗಿ ಈ ವೇದಿಕೆ ಮೂಲಕ ನಾನು ಬಹಳಷ್ಟು ಮಂದಿಗೆ ಮೊದಲೇ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಂದಾಯ ಇಲಾಖೆ ವತಿಯಿಂದ ಪ್ರತಿಯೊಬ್ಬ VA, RI ಮತ್ತು ಡೆಪ್ಯೂಟಿ ತಹಸೀಲ್ದಾರ್ಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ನಮ್ಮ RDPR ಇಲಾಖೆಯಿಂದ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರವರಿಗೆ, ಜೊತೆಗೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ಎಲ್ಲ ಫೀಲ್ಡ್ ಲೆವೆಲ್ ಅಫಿಷಿಯಲ್ಸ್, ನಮ್ಮ AOs, ಎಲ್ಲರೂ ADS ಎಲ್ಲರಿಗೆ ನಾವು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರೀ ಈ 3 ಇಲಾಖೆ ಮಾತ್ರ ಅಲ್ಲ, ಅದಲ್ಲದೆ ನಮ್ಮ ಸೆರಿಕಲ್ಚರ್ ಇಲಾಖೆ, ನಮ್ಮ ತೋಟಗಾರಿಕೆ ಇಲಾಖೆ, ನಮ್ಮ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಮತ್ತು ನಮ್ಮ ವೆಟರ್ನರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಮೇಲ್ಗಡೆ ಜಿಲ್ಲಾ ಮಟ್ಟದ ಅಧಿಕಾರಿಯಿಂದ ಕೆಳಗಡೆ ನಮ್ಮ ಹೋಬಳಿ ಲೆವೆಲ್ ಅಧಿಕಾರಿ ಅವರು, ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿ ಅವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಇಡೀ ಜಿಲ್ಲೆಯಲ್ಲಿ 731 ಕೋಟಿ ಅನುದಾನ ಬಂದಿದೆ, ಪರಿಹಾರ ಬಂದಿದೆ ಎಲ್ಲ ರೈತ ಬಾಂಧವರಲ್ಲಿ. ಅದರಲ್ಲಿ ಆಳಂದಲ್ಲಿ ಹೆಚ್ಚು ಆಗಿರೋದು 173 ಕೋಟಿ ಹಣವನ್ನು ಎಲ್ಲ ರೈತರ ಖಾತೆಗೆ ಜಮಾ ಆಗಿದೆ. ಈ ಒಂದು ಎಲ್ಲರೂ ನಾವು ಎಲ್ಲ ಜಿಲ್ಲಾ ಆಡಳಿತ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ, ನಾವು BR ಪಾಟೀಲ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ನಾಯಕತೆಯಲ್ಲಿ ನಾವೆಲ್ಲ ಮಾಡಿ. ಇದೇ ವೇಳೆ ವಿವಿಧ ಬೆಳೆಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಪ್ರಗತಿಪರ ರೈತರಿಗೆ ಜಿಲ್ಲಾಧಿಕಾರಿಗಳು, ಶಾಸಕರು, ಅಧಿಕಾರಿಗಳು ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ CEO ಭವಾರ್ ಸಿಂಗ್ ಮೀನಾ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್, ಪ್ರಗತಿಪರ ರೈತರಾದ ಸುಲ್ತಾನಪ್ಪ ವಾಗ್ದಾರಿ, ತಹಸೀಲ್ದಾರರಾದ ಅಣ್ಣಾವರಾವ್ ಪಾಟೀಲ್, ಕೃಷಿ ಅಧಿಕಾರಿ ಶರಣಗೌಡ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.